ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ವಾವ್ ಗಲಾಟ. ಮನೆ ಮುಂದೆ ನಾವು ರಂಗೋಲಿಗಳನ್ನು ಯಾಕೆ ಹಾಕಬೇಕು, ಯಾವುದರಿಂದ ಹಾಕಬೇಕು, ಹಾಗೂ ಈ ಥರ ಹಾಕೋದ್ರಿಂದ ಏನು ಪ್ರಯೋಜನ ಇದೆ, ಓಕೆ, ಹೇಗೆ ಹಾಕಬೇಕು ಅನ್ನೋದನ್ನು ಸಹ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ತುಂಬ ಡೈರೆಕ್ಟಾಗಿ ನೇರವಾಗಿ ನಾನು ಈ ಒಂದು ಟಾಪಿಕ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈಗ ನಮ್ಮ ಹಿಂದಿನ ಸಂತತಿಯವರು ಅಂದರೆ ಜಸ್ಟ್ ಒಂದು 30-40 ವರ್ಷಗಳ ಹಿಂದೆ ನಾವೇ ಆಗಲಿ ಏನು ಮಾಡ್ತಾಯಿದ್ದೋ, ಬೆಳಿಗ್ಗೆ ಎದ್ದ ತಕ್ಷಣ ನಮ್ಗೆ ಏನು ಮಾಡ್ತಾಯಿದ್ರು ನಮ್ಮ ತಂದೆ ತಾಯಿಯರು. ತಾಯಿ ಅಂತೂ ಹೇಳ್ತಾ ಇರ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆಯಮ್ಮ, ಹಲ್ಲುಜ್ಜಮ್ಮ, ಆಮೇಲೆ ಹೋಗ್ಬಿಟ್ಟು ಪೊರ್ಕೆ ಹೋಗ್ಬಿಟ್ಟು ಕಸ ಗುಡ್ಸಮ್ಮ ಅಂತ ಹೇಳಿರೋ ಅಂಥ ವಿಷಯಗಳು, ಸಂಗತಿಗಳು ನಿಮಗೂ ಕೇಳಿ ಬಂದಿದೆ ಅಂತ ಅನಿಸುತ್ತೆ ಅಲ್ವಾ. ಸೊ ಹಾಗಾದರೆ ಅವ್ರು ಏನು ಮಾಡ್ತಾಯಿದ್ರು ಅಂತಂದರೆ, ಮೊದಲಿಗೆ ತಮ್ಮ ಕಾರ್ಯಗಳನ್ನು, ವೈಯಕ್ತಿಕವಾದಂತಹ ಒಂದು ನಿತ್ಯ ಕರ್ಮಗಳನ್ನು ಮುಗಿಸಿ ನಂತರ ಹೊರಗೆ ಬಂದು ಸಗಣಿಯಿಂದ ಮನೆಯನ್ನು ಸಾರಿಸ್ತಿದ್ರು ಅಲ್ವಾ. ಇದು ನಾವೂ ಮಾಡಿರ್ತೀವಿ, ನೀವು ಮಾಡಿದ್ದೀರಾ ಅಂತ ಅನಿಸುತ್ತೆ. ಸರಿ, ಸಗಣಿ ಇಲ್ಲದ ಇರುವಂತಹ ಒಂದು ಜಾಗಗಳಲ್ಲಿ ಏನು ಮಾಡ್ತಾಯಿದ್ರು, ಅಟ್ಲೀಸ್ಟು ಈ ಒಂದು ಅರಿಶಿಣದ ನೀರನ್ನು ಹಾಕಿ ಮನೆಯನ್ನು ಸಾರಿಸ್ತಾಯಿದ್ರು, ಅಂದರೆ ಮನೆಯ ಅಂಗಳವನ್ನು ಸಾರಿಸ್ತಾಯಿದ್ರು. ಜೊತೆಗೆ ದೊಡ್ಡದಾದಂತಹ ರಂಗೋಲಿಗಳನ್ನು ಅಕ್ಕಿ ಹಿಟ್ಟಿನಿಂದ ಅಲ್ಲದೆ ಈ ಒಂದು ರಂಗೋಲಿ ಪುಡಿಯಿಂದಲೂ ಸಹ ಹಾಕ್ತಾಯಿದ್ರಲ್ವ. ಸೊ ಈ ರೀತಿ ಹಾಕೋದ್ರಿಂದ ಏನು ಪ್ರಯೋಜನ? ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ಮ ನಿತ್ಯ ಕರ್ಮಗಳನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಿ ಬಂದು ಪೊರಕೆಯನ್ನು ಹಿಡಿದು ಕಸವನ್ನು ಗುಡಿಸುವಾಗ ನಮಗೆ ನಿಜವಾದಂತಹ ಒಂದು ನೈಜವಾದಂತಹ ಒಂದು ಗಾಳಿನೂ ಸಿಗ್ತಾ ಇತ್ತು, ಮತ್ತು ನಮಗೆ ದೇಹಕ್ಕೆ ಒಂದು ದೇಹದ ಆರೋಗ್ಯವೂ ಸಹ ಚೆನ್ನಾಗಿರ್ತಿತ್ತು ಅಲ್ವಾ. ಯಾಕೆ ಅಂತೇಳಿದ್ರೆ ಎಲ್ಲ ವ್ಯಾಯಾಮ ಅಲ್ಲೇ ಆಗ್ತಾಯಿತ್ತು. ಈಗ ನಾವೇನು ಮಾಡ್ತೀವಿ, ಈಗಿನ ಅಂದರೆ ಪ್ರೆಸೆಂಟ್ ಸ್ಟೈಲಲ್ಲಿ ಏನಾಗ್ತಿದೆ ಅಂತೇಳಿದ್ರೆ, ಎಲ್ಲರೂ ಆಲ್ಮೋಸ್ಟ್ ಈ ಒಂದು ಅಪಾರ್ಟ್ಮೆಂಟ್ ಸ್ಟೈಲ್ನಲ್ಲೇ ಇದ್ದೀವಿ. ಇಲ್ಲ ಇಂಡಿವಿಜುವಲ್ ಹೌಸಸ್ ಇದ್ರೂ ಸಹ ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅದು ಬಂದು ನೀರನ್ನು ಹಾಕುವಂತಹ ಒಂದು ನೀರನ್ನು ಎರಚಿ ಆಮೇಲೆ ಪೊರಕೆಯನ್ನು ಹಿಡಿದು ಕಸ ಗುಡಿಸುವಂತಹ ಒಂದು ಸ್ಟೈಲೆಲ್ಲ ಕಾಣೆ ಆಗಿಬಿಟ್ಟಿದೆ. ಸರಿ, ಈ ರೀತಿ ಹಾಕಬೇಕಾದ್ರೆ ಮೊದಲಿಗೆ ನಾವು ಮಾಡ್ತಿದ್ದಂತಹ ಒಂದು ಯೋಗ ಅಥವಾ ಧ್ಯಾನ, ಅಂದರೆ ರಂಗೋಲಿನ ಹಾಕೋದು ಒಂದು ಧ್ಯಾನನೇ. ಅಂದರೆ ಕಾನ್ಸಂಟ್ರೇಷನ್ ಇದ್ದರೆ ಮಾತ್ರನೇ ಅಲ್ಲಿ ರಂಗೋಲಿ ಸರಿಯಾಗಿ ಸಾಧ್ಯ. ಎಷ್ಟು ಚುಕ್ಕೆ ಇಡಬೇಕು, ಯಾವ ಪ್ಯಾಟ್ರನಲ್ಲಿ ಹಾಕ್ತಾ ಇದ್ದೀವಿ ಅದೆಲ್ಲ ನಮಗೆ ಮೈಂಡಲ್ಲಿ ಇರಬೇಕು. ಕಾನ್ಸಂಟ್ರೇಷನ್ ತುಂಬಾ ಮುಖ್ಯ. ಸೊ ಕಾನ್ಸಂಟ್ರೇಷನ್ ತುಂಬ ವೃದ್ಧಿ ಆಗ್ತಾಯಿತ್ತು. ಜೊತೆಗೆ ಜ್ಞಾಪಕ ಶಕ್ತಿ ಸಹ ಖಂಡಿತ ಜಾಸ್ತಿ ಆಗ್ತಾಯಿತ್ತು. ಅದರ ಜೊತೆಗೆ ಕ್ರಿಯೇಟಿವಿಟಿ ಅಂತ ಏನಿತ್ತು, ಅಂದರೆ ರಂಗೋಲಿ ದಿನ ಒಂದೇ ಥರ ಹಾಕ್ತೀವ, ರಂಗೋಲಿ ಹಾಕೋದಿಲ್ಲ. ಸೊ ಏನಾದರೂ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ನಾವು ಒಂದು ಯೋಚನೆನ ಮಾಡ್ತಾಯಿದ್ದು. ಏಕೆ ಅಂತಂದರೆ ಆವಾಗ ಈ ವಾಟ್ಸಪ್ ಆಗಲಿ ಅಥವಾ ಈ ಗೂಗಲ್ ಆಗಲಿ ಅಷ್ಟು ಯೂಸ್ ಮಾಡ್ತಾ ಇರಲಿಲ್ಲ ಅಲ್ಲ. ಇವಾಗೇನೆಲ್ಲನೂ ಗೂಗಲ್ನಲ್ಲೇ ಸಿಕ್ಬಿಡುತ್ತೆ. ಬಟ್ ಆಗ ಆ ರೀತಿ ಎಲ್ಲಾದರೂ ಹೋದಾಗ ಕಣ್ಣನ್ನು ಹಾಯಿಸ್ತಾ ಇದ್ರು, ಎಲ್ಲಾದರೂ ಹೋಗಬೇಕಾದ್ರೆ ಕಣ್ಣನ್ನು ಹಾಯಿಸ್ತಾ ಇದ್ದೋ, ಮತ್ತು ಅದನ್ನು ಕಣ್ಣಲ್ಲಿ ಹಂಗೆ ಸ್ಕ್ಯಾನ್ ಮಾಡ್ತಾಯಿದ್ದೋ, ಮನೆಗೆ ಬಂದು ಬುಕ್ನಲ್ಲಿ ಬರೆದ್ಬಿಟ್ಟು ನಂತರ ಹಬ್ಬದ ದಿನಗಳಲ್ಲಿ ನಮ್ಮ ರಂಗೋಲಿ ಪುಸ್ತಕಗಳನ್ನು ಇಟ್ಟು ದೊಡ್ಡದಾದಂತಹ ರಂಗೋಲಿಗಳನ್ನು ಹಾಕುವಂತಹ ಸ್ಟೈಲ್ ಇತ್ತು. ಜೊತೆಗೆ ಇದರ ಮುಖ್ಯವಾಗಿ ಏನು ಕಾರಣ ಏನಪ್ಪ, ಈ ರಂಗೋಲಿಗಳನ್ನು ಅಕ್ಕಿ ಹಿಟ್ಟಿನಲ್ಲಿ ಹಾಕುವಂತಹ ಒಂದು ಮುಖ್ಯ ಕಾರಣ ಏನಪ್ಪ ಅಂತಂದರೆ, ಬೆಳಗ್ಗೆ ನಾವು ಮಾಡುವಂತಹ ಒಂದು ದಾನ. ಅಂದರೆ ಎಲ್ಲ ಒಂದು ಕ್ರಿಮಿಕೀಟಗಳು, ಇರುವೆಗಳಾಗ್ಬೋದು, ಈ ರೀತಿಯಾದಂಥ ಕ್ರಿಮಿಕೀಟಗಳು ತಿನ್ನುವುದಕ್ಕಾಗಿ, ಅಂದರೆ ಅದರ ಆಹಾರವೇ ಈ ರೀತಿಯಾದಂತಹ ಒಂದು ಅಕ್ಕಿಯ ಹಿಟ್ಟಾಗ್ತಿತ್ತು. ಸೊ ಅದು ನಾವು ಬೆಳಗಿನ ಜಾವದಲ್ಲಿ ಮಾಡ್ತಿದ್ದಂತಹ ಒಂದು ಮುಖ್ಯವಾದ ದಾನದಲ್ಲಿ ಒಂದು ದಾನ ಅದಾಗ್ತಾಯಿತ್ತು. ಈಗ ಅದಕ್ಕೆಲ್ಲ ಸ್ವಲ್ಪ ಚಾನ್ಸಸ್ ಕಮ್ಮಿ ಆಗಿದೆ. ಎಲ್ಲೋ ಕೆಲವರು ಮಾತ್ರನೇ ರಂಗೋಲಿಗಳನ್ನು ಪ್ರತಿನಿತ್ಯ ಹಾಕ್ತಾ ಇದ್ದಾರೆ. ಇಲ್ಲ ಅಂತಂದರೆ ಒಂದು ಸ್ಟಿಕ್ಕರನ್ನು ಅಂಟಿಸ್ಬಿಟ್ಟು ಅದಕ್ಕೆ ದಿನ ಒಂದು ಗ್ಲಾಸ್ ಅಷ್ಟು ನೀರನ್ನು ಇಟ್ಕೊಂಡು ಅದನ್ನು ಒರೆಸ್ಬಿಟ್ಟು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಅದನ್ನು ಬಿಟ್ಟು ನಿಮ್ಮ ಮನೆ ಮುಂದೆ ಜಾಗ ಇರಲಿ ಇಲ್ಲದೇ ಇರಲಿ, ಒಂದು ಸ್ವಲ್ಪನಾದರೂ, ಅಂದರೆ ಮನೆ ಬಾಗಿಲ ಹೊಸಿಲಾದರೂ ಇದ್ದೇ ಇರುತ್ತಲ್ವ, ಆ ಹೊಸಿಲಿನಲ್ಲಿ ಆದರೂ ಒಂದು ಚಿಕ್ಕದಾದಂತಹ ಒಂದು ರಂಗೋಲಿಯನ್ನು ಹಾಕಿ, ಹೊಸಿಲಿಗೆ ದಯವಿಟ್ಟು ಪ್ರತಿನಿತ್ಯ ನೀರನ್ನು ಹಾಕಿ ತೊಳೆಯಿರಿ. ಅದಕ್ಕೆ ಅರಿಶಿಣ ಕುಂಕುಮವನ್ನು ಇಟ್ಟು ನಂತರ ಒಂದು ಚಿಕ್ಕದಾದಂತಹ ರಂಗೋಲಿಗಳನ್ನು ಹಾಕೋದಕ್ಕೆ ಕಲಿಯಿರಿ. ಓಕೆ, ಮೊದಲಿನ ಕಾರಣ ಏನಪ್ಪ ಅಂತಂದರೆ ಒಂದು ಆರೋಗ್ಯದ ದೃಷ್ಟಿಯಿಂದ. ಎರಡನೆಯ ಕಾರಣ ನಮ್ಮ ಮನೆ ನೋಡೋದಕ್ಕಾದರೂ ಅಟ್ಲೀಸ್ಟ್ ತುಂಬ ಚೆನ್ನಾಗಿರುತ್ತೆ. ಮೂರನೆಯ ಕಾರಣ ಇದು ಲಕ್ಷ್ಮಿಯನ್ನು ಒಲಿಸುವಂತಹ ಒಂದು ಪರಿ. ಹಾಗಾದರೆ ಈ ಒಂದು ಧನುರ್ಮಾಸದಲ್ಲಿ ನಾವು ಹಾಕುವಂತಹ ಒಂದು ಚಿಕ್ಕ ರಂಗೋಲಿಗಳನ್ನು ಮತ್ತು ದೊಡ್ಡದಾದಂತಹ ರಂಗೋಲಿಗಳನ್ನು ಸಹ ನಾನು ಈ ವರ್ಷ ಫುಲ್ ನಾನು ಹಾಕಿದಂತಹ ರಂಗೋಲಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕಲೆಕ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ದಯವಿಟ್ಟು ನೋಡಬಹುದು. ಎಲ್ಲ ಅಕೇಷನ್ಸ್ಗೂ ನಿಮಗೆ ರಂಗೋಲಿಗಳು ಇಲ್ಲಿ ಸಿಗುತ್ತೆ. ರಥಸಪ್ತಮಿ ಆಗಿರ್ಬೋದು, ಇಲ್ಲ ಪೊಂಗಲ್ ಸಂಕ್ರಾಂತಿ ಹಬ್ಬ ಆಗಿರ್ಬೋದು, ಯುಗಾದಿ ಹಬ್ಬ ಆಗಿರ್ಬೋದು, ರಾಮನವಮಿ, ಸ್ವತಂತ್ರ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ಅಥವಾ ಕನ್ನಡ ರಾಜ್ಯೋತ್ಸವ, ಎಲ್ಲ ಅಕೇಷನ್ಸ್ಗೂ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೇಕಾಗಿರುವಂತಹ ಒಂದು ಸ್ಟೈಲ್ನಲ್ಲಿ ನಿಮಗೆ ರಂಗೋಲಿಗಳು, ಚಿಕ್ಕದಾದಂಥ ರಂಗೋಲಿಗಳು ನಿಮಗೆ ದೊರಕುತ್ತೆ. ಸರಿ, ಹಾಗಾದರೆ ಈ ವಿಡಿಯೋನ ಹಾಗೆ ಮುಂದುವರ್ಸೋಣ.
ರಂಗೋಲಿಗಳನ್ನು ಹಾಕಬೇಕಾದ್ರೆ ನಮಗೆ ಅಟ್ಲೀಸ್ಟ್ ಏನು ರಂಗೋಲಿಗಳನ್ನು ಹಾಕ್ತಾ ಇದ್ದೀವಿ ಅನ್ನೋದಂದ್ರೆ ಒಂದು ಚಿಕ್ಕದಾದಂಥ ಒಂದು ಮಾಹಿತಿ, ಒಂದು ಐಡಿಯಾ ಇರಬೇಕು. ಈಗ ಡಾಟ್ಸ್ 5.5 ಅಂತ ಇಟ್ಬಿಡ್ತೀವಿ. ನೆಕ್ಸ್ಟು ಅದು ರಂಗೋಲಿ ಬರೋದಿಲ್ಲ, ಅದನ್ನು ಹಾಗೆ ಅದನ್ನು ಹಾಗೆ ಕದಲಿಸಿದ್ರೆ ಅದರಲ್ಲಿ ಹಾಗೆ ಅಡ್ಜಸ್ಟ್ಮೆಂಟ್ ಮಾಡುವಂಥ ಒಂದು ಕೆಪಾಸಿಟಿ ಅಥವಾ ಒಂದು ಗುಣನೂ ಸಹ ಇರಬೇಕು. ಡಾಟ್ ಇಟ್ಟು ನೀವು ಡ್ರಾ ಮಾಡಿದಾಗ ಆಗಿರಬೇಕು. ಜೊತೆಗೆ ಇಲ್ಲ ನಾನು ಡಾಟ್ಸ್ ಇಟ್ಟು ಮಾಡ್ತಿಲ್ಲ, ಫ್ರೀ ಹ್ಯಾಂಡ್ ರಂಗೋಲಿನ ಡ್ರಾ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಪ್ಯಾಟ್ರನನ್ನು ಕಂಪ್ಲೀಟಾಗಿ ಫಾಲೋ ಮಾಡಬೇಕಾಗುತ್ತೆ. ಸೇಮ್ ಪ್ಯಾಟ್ರನ್ ಇದ್ದರೆ ತುಂಬ ಉತ್ತಮ. ಮತ್ತು ಕಲರ್ ಕಾಂಬಿನೇಷನ್ಸ್, ಕಲರ್ಸನ್ನು ಕೊಡ್ತೀರಾ, ಕಲರ್ಸನ್ನು ಕೈಯಲ್ಲೇ ಹಾಗೆ ಕೊಡಬಹುದು ಅಥವಾ ಈ ರೀತಿಯಾಗಿ ನೀವು ಕಾಫಿ ಫಿಲ್ಟರ್ಸ್ನ ಯೂಸ್ ಮಾಡ್ಕೊಬೋದು. ನೀವು ಕಲರ್ಸನ್ನು ನೀವು ಕೊಡಬಹುದು. ಸೊ ಕಾಫಿ ಫಿಲ್ಟರ್ಸಲ್ಲಿ ಕೊಟ್ಟಾಗ ಅಲ್ಲಿ ಈವನ್ ಆಗಿ ಬರುತ್ತೆ ಮತ್ತು ರಂಗೋಲಿ ಪೌಡರ್ ಸಹ ಈಸಿಯಾಗಿ ಅದು ಸ್ಪ್ರೆಡ್ ಆಗಿ ಈವನ್ ಆಗಿ ಸೇರುತ್ತೆ. ನೋಡಿ, ಈ ಒಂದು ರಂಗೋಲಿ ನೋಡಬಹುದು, ತುಂಬ ಅತ್ಯುತ್ತಮವಾದಂತಹ ಒಂದು ರಂಗೋಲಿ. ಇದು ನಮ್ಮೂರಿನಲ್ಲಿ ಹಾಕಿರುವಂತಹ ಒಂದು ಪೊಂಗಲ್ಗೋಸ್ಕರ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಹಾಕಿದಂತಹ ಒಂದು ರಂಗೋಲಿಗಳನ್ನು ನಮ್ಮ ಊರಿನ ಈ ಒಂದು ರೋಡ್ನಲ್ಲಿ ನೋಡಬಹುದು. ಎಷ್ಟು ಅತ್ಯುತ್ತಮವಾದಂತಹ ಒಂದು ರಂಗೋಲಿ. ಎಲ್ಲ ಅಕೇಷನ್ಸ್ಗೂ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಅದು ಮುಖ್ಯವಾಗಿ ಜನ್ಮಾಷ್ಟಮಿ ಆಗಿರ್ಬೋದು ಅಥವಾ ಈ ಪೊಂಗಲ್ ವಿಶೇಷವಾದಂತಹ 3 ದಿನದ ಪೊಂಗಲನ್ನು ನಾವು ಇಲ್ಲಿ ಆಚರಣೆ ಮಾಡಿದಂತಹ ಒಂದು ರಂಗೋಲಿಗಳನ್ನು ಇಲ್ಲಿ ಹಾಕ್ತಾಯಿದ್ದೀವಿ. ಮತ್ತು ಆದಷ್ಟು ಸಾಧ್ಯವಾದಷ್ಟು ಅಕ್ಕಿ ಹಿಟ್ಟಿಗೆ ನೀವು ಕಲರ್ಸ್ಗಳನ್ನು ಬೆರೆಸಿ, ಇಲ್ಲಾಂತಂದರೆ ಮುಖ್ಯವಾಗಿ ಒಂದು ಆರ್ಗ್ಯಾನಿಕ್ ಕಲರ್ಸ್ ಅಂತ ಈಗ ಸಿಗ್ತಾ ಇದೆ, ಅದನ್ನು ಸಹ ನೀವು ಯೂಸ್ ಮಾಡಬಹುದು. ಜೊತೆಗೆ ಅರಿಶಿನ ಕುಂಕುಮ ಮತ್ತು ಮನೆಯಲ್ಲಿ ಬಳಸಲಾಗುವಂತಹ ಒಂದು ಯಾವುದೇ ರೀತಿಯಾದಂತಹ ಸಾಂಬಾರು ಪದಾರ್ಥಕ್ಕೆ ಬೇಡವಾಗಿರೋದು ಅಂದರೆ ಇವಾಗ ಏನೋ ಒಂದು ಅಕ್ಕಿ ಕಾಳನ್ನ ತಂದಿರ್ತೀವಿ ಅಥವಾ ಗ್ರೈನ್ಸ್ಗಳನ್ನು ಅದು ಬೇಡ ಅಂತ ನೀವು ಬಿಸಾಕಿದ್ರೆ ನೀವು ಕಲರ್ಸ್ ಪೌಡರ್ಗಳೆಲ್ಲ ಹಾಕಿ ನೀವು ಮಿಕ್ಸ್ ಮಾಡಿ ಅದನ್ನು ಸಹ ನೀವು ಹಾಕಬಹುದು. ಸಾಧ್ಯವಾದಷ್ಟು ಸೂರ್ಯೋದಯಕ್ಕೆ ಮುನ್ನ ನಾವು ಎದ್ದು ರಂಗೋಲಿಗಳನ್ನು ಹಾಕೋದು ತುಂಬಾ ಉತ್ತಮ ಅಂತ ಅನಿಸುತ್ತೆ. ಈ ಒಂದು ಮಾರ್ಗಳಿ ಮಾಸ ಅಂದರೆ ಮಾರ್ಗಶಿರ ಮಾಸ ಅಥವಾ ಧನುರ್ಮಾಸದಲ್ಲಿ ಆಗ್ಬೋದು, ಕಾರ್ತಿಕ ಮಾಸದಲ್ಲಿ, ಯಾವುದೇ ಮಾಸದಲ್ಲಾದರೂ ಸಹ ರಂಗೋಲಿಗಳನ್ನು ಬೆಳಗಿನ ಜಾವ ಹಾಕೋದು ತುಂಬಾ ಉತ್ತಮ. ಅಥವಾ ಏನು ರಂಗೋಲಿ ಪೌಡ್ರ್ ಇಲ್ವಾ, ಬೇಡ, ಹೂವಿನಿಂದ ನೀವು ಅಲಂಕಾರಗಳನ್ನು ಮಾಡಿ ದೇವಾನುದೇವತೆಗಳನ್ನು ನಾವು ನಮ್ಮ ಮನೆಗೆ ಕರೆದುಕೊಂಡು ಬರಬಹುದು. ಸೊ ದೇವಾನುದೇವತೆಗಳು ಬರ್ತಾರೋ ಇಲ್ವಾ ಅದು ನಂಬಿಕೆ ಅವ್ರವ್ರಿಗೆ ಬಿಟ್ಟಿದ್ದು. ಆದರೆ ಅಟ್ಲೀಸ್ಟ್ ನಮ್ಮ ಕಣ್ಣಿಗಾದರೂ ಅದು ನೋಡೋದಕ್ಕೆ ತುಂಬ ಸೊಗಸಾಗಿ ಕಾಣುತ್ತಲ್ವಾ. ಸರಿ, ಹಾಗಾದರೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನಿಸುತ್ತೆ. ನಾನು ತುಂಬ ದಿನದಿಂದ ಈ ಥರ ಒಂದು ವಿಡಿಯೋನ ಮಾಡಬೇಕು ಅಂತ ತುಂಬ ಇಷ್ಟಪಟ್ಟಿದ್ದೆ. ಸೊ ಇವತ್ತು ಈ ಆಸೆ ನೆರವೇರಿತು. ಸರಿ, ಹಾಗಾದರೆ ಮುಂದಿನ ದಿನಗಳಲ್ಲಿ ನಾನು ಭೇಟಿ ಮಾಡ್ತೀನಿ. ಇನ್ನು ಅನೇಕ ಮಾಹಿತಿಗಳನ್ನು ನಿಮಗಾಗಿ ಕಲೆಕ್ಟ್ ಮಾಡಿ ಮಡಗಿದ್ದೀನಿ. ಮತ್ತು ಮಕ್ಕಳಿಗೋಸ್ಕರ ಎಕ್ಸಾಮಿನೇಷನ್ ಟಿಪ್ಸ್ ಅಂತಲೇ ಒಂದು 4-5 ವೀಡಿಯೋಸ್ಗಳನ್ನು ನಿಮಗಾಗಿ ಹಾಕ್ತಾಯಿದ್ದೀನಿ ಮಕ್ಕಳಿಗೋಸ್ಕರ. ಸರಿ, ಹಾಗಾದರೆ ಇನ್ನು ಮತ್ತೊಂದು ಉತ್ತಮವಾದಂತಹ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಿಮಗೆ ನಮಸ್ಕಾರ ಮತ್ತು ಕೃತಜ್ಞತೆಗಳನ್ನು ಹೇಳ್ತಿರೋದು ನಿಮ್ಮ ರಾಜೇಶ್ವರಿ ವಾವ್ ಗಲಾಟ ವತಿಯಿಂದ. ಬಾಳ್ಗೆ ಸಮೃದ್ಧಿಯೊಂದಿಗೆ.